ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲಕ್ಷ್ಮಿ, ಕಳೆದ ಸಲ ಸಂತು ಮನೆಗೆ ಬಂದಾಗ ಅರ್ಜೆಂಟಾಗಿ ಬಂದ್ವಿ, ಅರ್ಜೆಂಟಾಗಿ ಹೋಗ್ಬಿಟ್ವಿ. ಪಾಪ ಆ ಚಿರುಗೆ ಏನೂ ತಗೊಳ್ಳೇ ಇಲ್ಲ. ಈ ಸಲ ಹಂಗೆ ಹೋದ್ರೆ ಚೆನ್ನಾಗಿರಲ್ಲ. ಅವನಿಗೆ ಏನಾದ್ರು ತಗೋ. ಆ ಚಿರುಗೆ ಏನಾದರೂ ಒಂದು ಸ್ವಲ್ಪ ಸ್ವೀಟ್ ತಗೊಳ್ಳಿ ಅಂದೆ. ಇರೋನೊಬ್ಬ ಮೊಮ್ಮಗ, ಅವನ ಮೇಲೆ ಪ್ರೀತಿ ಇಲ್ಲದೆ ಇದ್ರೆ ಹೇಗಪ್ಪ? ನಿನಗೆ ಮಗು ಆದರೆ ನನಗೆ ಎಲ್ಲ ಮೊಮ್ಮಕ್ಕಳಿಗಿಂತ ನಿನ್ನ ಮಗು ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ. ಓಹೋ, ನಾಚ್ಕೋತಾರದ್ ನೋಡಿದ್ರೆ ಏನೋ ವಿಶೇಷ ಇದ್ದಾಗಿದೆ. ಏನಮ್ಮ ಚೆಲ್ವಿ, ಏನಾದ್ರು? ಅಯ್ಯೋ ಅತ್ತೆ, ಅಂತದೆಲ್ಲ ಏನಿಲ್ಲ, ಸುಮ್ಮನೆ ರೀ. ಚಿರುಗೆ ಏನಾದ್ರು ಕೊಡ್ಸು ಅಂದ್ರಿ. ನಮ್ ವೀಣಂಗೆ ಹೂವಾದ್ರೂ ತಗೊಂಡೋಗೋದ್ ಬೇಡವಾ? ವೀಣಂಗೆ ಬೇಡ ಅಂತೀನ, ನಿಂಗೆ ಏನು ಬೇಕು ತಗೊಂಬಾರೈತಿ. ಹೂ ತಗೋ, ಸ್ವೀಟ್ ತಗೋ, ಇನ್ನೇನಾದರೂ ಅವಳಿಗೆ ರೌಕೆ ವಿಕೆ ಬೇಕಂದ್ರೆ ಅದನ್ನು ತಗೋ, ಆಯ್ತಾ? ಹಾಗೇನೆ ಚಲ್ವಿಗೂ ಹೂ ಕೊಡಿಸ್ಬಿಡು. ಅಯ್ಯೋ ಮಾವ, ಹೂವು ತರ್ಬೇಕು ಅಂತ ಹೇಳಿದ್ರೆ ನಾನೇ ಬೆಳಗ್ಗೆ ಅಂಗಡಿಯಿಂದ ತರ್ತಿರ್ಲಿಲ್ವಾ? ಇವಾಗ ದುಡ್ಡು ಕೊಟ್ಟು ಹೂ ತಗೋಬೇಕಾ? ಇರ್ಲಿ ಬಿಡಮ್ಮ ಚೆಲ್ವಿ, ನಿನ್ ವ್ಯಾಪಾರ ನಿನಗೆ, ಅವ್ರ ವ್ಯಾಪಾರ ಅವ್ರಿಗೆ, ಅವ್ರಿಗೂ ವ್ಯಾಪಾರ ಆಗ್ಲಿ ಬಿಡು. ರೀ, ಸಂತು ಮನೇಲಿ ಊಟ ಮುಗಿಸ್ಕೊಂಡು ಭಾವನನ್ ಮನೆಗೆ ಹೋಗಿ ಬರೋಣವಾ? ಪಾಪ ನಮ್ ಸಿದ್ದು ಜೈಲಲ್ಲಿ ಇದ್ದಾಗ್ಲೂ ನೋಡ್ಲಿಲ್ಲ. ಈಗ ಜೈಲಿಂದ ಹೊರಗೆ ಬಂದು 3-4 ದಿವಸ ಆಯ್ತು. ಈಗ್ಲೂ ಹೋಗಿಲ್ಲ ಅಂದ್ರೆ ಒಂಥರ ಅನ್ಸುತ್ತೆ. ಲಕ್ಷ್ಮಿ, ನನ್ನ ಕೆಲಸ ನಿನಗೆ ಗೊತ್ತೇ ಗೊತ್ತು. ಇವತ್ತು 2 ಗಾಡಿ ಡೆಲಿವರಿ ಕೊಡ್ತೀನಿ ಅಂತ ತಗೊಂಡ್ಬಿಟ್ಟಿದ್ದೀನಿ. ಅವ್ರಾಗ್ಲೇ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ, ನಾನು ಕೊಡ್ಲೇಬೇಕು. ಅಲ್ಲ ಮಾವ, ಆ ಡೆಲಿವರಿ ತಾನೇ ಬೆಂಕಿ ಇದ್ರಲ್ಲ, ಇವರೆಲ್ಲ ರಿಪೇರಿ ಮಾಡಿ ಕೊಡ್ತಾರೆ. ಪಾಪ ಅತ್ತೆ ಅಷ್ಟೊಂದು ಕೇಳ್ತಾರಲ್ಲ, ಹೋಗ್ಬಿಟ್ಟು ಬನ್ನಿ. ಸರಿ, ಒಂದು ಕೆಲಸ ಮಾಡೋಣ. ಮೊದಲು ಸಂತು ಮನೆಗೆ ಹೋಗೋಣ, ಅಲ್ಲಿ ಎಷ್ಟೊತ್ತಾಗುತ್ತೆ ನೋಡ್ಕೊಂಡು ಮುಂದಿನ ಡಿಸೈಡ್ ಮಾಡಿ, ಆಗ್ಬೋದಾ? ವೀಣಾ, ವೀಣಾ, ನೋಡ ಯಾರು ಬಂದ್ಯಾರ ನೋಡೆ, ಬೈಲಿ ಬೇಗ. ಜಯಂತ್ ಅವರು, ನಮಸ್ಕಾರ. ನಮಸ್ತೆ. ಎಷ್ಟು ದಿವಸ ಆಗಿತ್ತು ನಿಮ್ಮ ನೋಡಿ. ಹೇಗಿದ್ದೀರಾ? ನೀವು ಬಂದಿದ್ದು ಬಹಳ ಸಂತೋಷ ಆಯ್ತು. ನಾನು ಚೆನ್ನಾಗಿದ್ದೀನಿ. ನನಗೆ ನೋಡಿ, ನಿಮ್ಮೆಲ್ಲರೂ ನೋಡಿ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನೋಡಿ, ನಿಮ್ಮ ಗೃಹ ಪ್ರವೇಶಕ್ಕೆ ನಂಗೆ ಬರೋಕ್ಕಾಗಲಿಲ್ಲ. ಹಾಗಾಗಿ ನನ್ನ ಕಡೆಯಿಂದ ಒಂದು ಸಣ್ಣ ಕಾಣಿಕೆ ದಯವಿಟ್ಟು ತಗೋಬೇಕು. ಇದನ್ನೆಲ್ಲ ಯಾಕೆ ತರಕ್ಕೆ ಹೋದ್ರಿ? ಅರೆ, ಗೊತ್ತಿರೋರು ಮನೆಗೆ ಬಂದಾಗ ಹಾಗೆ ಬಂದು ಹೋದ್ರೆ ಹೇಗೆ? ತಗೊಳ್ಳಿ. ಥ್ಯಾಂಕ್ ಯು. ನೀವು ಕೂತಿರಿ, ನಾನು ಜ್ಯೂಸ್ ತಗೊಂಡು. ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಓ ಹಾಯ್ ಮಾವ. ಹಾಯ್, ಹೇಗಿದೆಯೋ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು? ನಾನು ನೋಡಪ್ಪ ಹೀಗಿದ್ದೀನಿ. ಅವನಿಗೇನು ಕೊಲೆ ಮಾಡಿ ಏನು ಮಾಡೇ ಇಲ್ಲ ಅನ್ನೋ ಹಾಗೆ ಓಡಾಡ್ಕೊಂಡಿದ್ದಾನೆ ರಾಕ್ಷಸ. ಇದು ನಿನಗೋಸ್ಕರ. ವಾವ್, ಥ್ಯಾಂಕ್ ಯು ಸೋ ಮಚ್. ಸ್ಕೂಲಿಗೆ ಕರೆಕ್ಟಾಗಿ ಹೋಗ್ತಿದ್ಯಾ? ಎಕ್ಸಾಮ್ಸ್ ಎಲ್ಲ ಆಯ್ತಾ? ನೆಕ್ಸ್ಟ್ ಮಂತ್ ಇದೆ. ಅಪ್ಪ ಬಂದ್ಕೊಡು. ಜಯಂತ್ ಅವರೇ, ಇವತ್ತು ಮಧ್ಯಾಹ್ನ ಊಟಕ್ಕೆ ನಮ್ಮನೆಗೆ ಅತ್ತೆ ಮಾವ ಎಲ್ಲರೂ ಬರ್ತಿದ್ದಾರೆ. ನೀವು ಊಟದವರೆಗೂ ಇದ್ದು ನಮ್ಮ ಜೊತೆ ಊಟ ಮಾಡ್ಕೊಂಡೇ ಹೋಗ್ಬೇಕು. ಅಯ್ಯೋ, ನಾನು ಬೇಗ ಸಾಗಾಕೋಣ ಅಂದ್ರೆ ಇವಳು ಬೇರೆ ಇಲ್ಲೇ ಉಳಿಸ್ಕೊತಾ ಇದ್ದಾಳಲ್ಲ. ಖಂಡಿತ. ಅತ್ತೆ ಮಾವ ನೋಡಿ ಸುಮಾರು ದಿವಸ ಆಯಿತು. ಅವ್ರನ್ನ ನೋಡ್ದಂಗೆ ಅದು ಒಳ್ಳೇದಾಯ್ತು ಬಿಡಿ. ಮನೆ ತುಂಬ ಚೆನ್ನಾಗಿ ಕಟ್ಸಿದ್ದೀರಿ. ಕಂಗ್ರ್ಯಾಚುಲೇಷನ್ಸ್. ಮಾವ, ನೀವು ನಮ್ಮ ಮನೆ ನೋಡಿಲ್ಲ, ಬನ್ನಿ ಮನೆ ತೋರಿಸ್ತೀನಿ. ಗ್ಲಾಸ್ ಅಲ್ಲಿ ಇಡಿ, ಬನ್ನಿ. ಆಮೇಲೆ ಕುಡಿತೀವಿ ಬಿಡಿ. ಕುಡಿಬೋದು ಬಿಡಪ್ಪ. ಅಯ್ಯೋ, ನನ್ನ ಮಗ ನನ್ನ ಹೆಂಡತಿ ಇಬ್ರು ನಂಗೆ ಏನು ಬೇಡವೋ ಅದನ್ನೇ ಮಾಡ್ತಾರೆ. ಇವನು ಬೇರೆ ಏನೇನು ಕಂಡಿಡ್ತಾನ. ವೀಣಾ, ಆ ದುಡ್ಡಿನ ಬ್ಯಾಗ್ ಇತ್ತಲ್ಲ, ಎಲ್ಲಿಟ್ಟಿ? ಯಾವ ದುಡ್ಡಿನ ಬ್ಯಾಗ್ರಿ? ಫ್ರೆಂಡ್ ಕೊಟ್ಟಿದ್ದು ದುಡ್ಡು, ಬ್ಯಾಗ್ ತಂದಿದ್ದಲ್ಲ. ಓ ಅದಾ? ಅದನ್ನ ತೊಳೆದಿದ್ದೀನಿ, ಅದು ಒಣಗಿದೆ. ಎಲ್ಲಿದೆ? ಅಯ್ಯೋ, ಅಲ್ಲಿ ಹಾಲಲ್ಲಿ ಸೋಫಾ ಮೇಲಿದೆ ರೀ. ನೋಡ್ತೀನಿ ಬಿಡ. ಅಯ್ಯೋ, ಜ್ಯೂಸ್ ಕುಡೀರಿ. ನಾನು ಬಂದೆ, ಒಂದೇ ನಿಮಿಷ.
ಇದೆಲ್ಲ ತಗೊಂಬಂದಿದ್ದಾರೆ. ಮೇಡಮ್ರೆ ಲಿಸ್ಟ್ನ ಇನ್ನೊಂದ್ಸಲ ನೋಡಿ ಏನೇನು ಬೇಕೋ ಈಗಲೇ ಎಲ್ಲ ತೊಗೊಂಬಿಡಿ. ಪದೇ ಪದೇ ಅಂಗಡಿಗೆಲ್ಲ ಓಡಾಡೋದು ಬೇಡ, ಖರ್ಚು ಜಾಸ್ತಿ ಆಯ್ತದೆ. ಸಿದ್ದು, ಸಿದ್ದವ್ರೆ, ನೀವು ನಿಮ್ಮ ತಾಯಿ ಹತ್ರ ಮಾತಾಡ್ಕೊಂಡು ಬನ್ನಿ, ನಾನು ಅಲ್ಲಿ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ನೋಡಿದ್ಯೇನೋ ನಿನ್ ಹೆಂಡತಿಗೆ ಎಷ್ಟು ಕೊಬ್ಬು ಅಂತ. ನನ್ನ ನೋಡಿದ್ರು ನೋಡದೇ ಇರೋ ಆಗ ಹೋಗ್ತಿದ್ದಾಳೆ. ಈಗ ಅವ್ರು ಬಂದು ನಿನ್ನ ಮಾತಾಡ್ಸಿದ್ರೆ ನೀನು ನಗ್ನಗ್ತಾ ಮಾತಾಡ್ತಿದ್ದೇನವ? ಅವಳಿಗೆ ನನ್ನ ಮೇಲೆ ಗೌರವ ಇಲ್ಲ ಅಂದಮೇಲೆ ನಾನು ಯಾಕೆ ಅವಳನ್ನ ಮಾತಾಡಿಸ್ಲಿ? ಮತ್ತೆ ಆ ವಿಷಯನ ಬಿಟ್ಬಿಡವ. ಸುಮ್ಮನೆ ಬೇಡದೇ ಇರೋದನ್ನ ಯಾಕೆ ಮೈ ಮೇಲೆ ಹೇಳ್ಕೊತೀಯ? ಯಾಕೋ ಸಿದ್ದು ಹೀಗೆಲ್ಲ ಮಾತಾಡಿ ನನ್ನ ಹೊಟ್ಟೆ ಉರಿಸ್ತೀಯ? ನೀನೀಗ ತುಂಬಾ ಬದಲಾಗಿದ್ಯಾ ಕಣೋ. ಬದಲಾಗಿರೋದು ನಾನಲ್ಲ ಕಣವ, ಪರಿಸ್ಥಿತಿ. ಜೀವನ ಒಂದೊಂದೇ ಪಾಠ ಹೇಳ್ಕೊಡುವಾಗ ಅದನ್ನು ಕಲಿತಾ ಹೋಗ್ಬೇಕಲ್ವೇ? ನೋಡು ಹೇಗ್ ವೇದಾಂತಿ ತರ ಮಾತಾಡ್ತಿದ್ದೀಯ. ಜೈಲ್ಗೆ ಹೋಗಿದ್ದಾಗ ನನ್ನ ಮಗನ ಪರಿಸ್ಥಿತಿ ಹೇಗಿದೆಯೋ ಏನೋ ಅಂತ ಹೇಳಿ ನಂಗೆ ಊಟ ಸರಿಯಾಗಿ ಸೇರ್ತಿರ್ಲಿಲ್ಲ ಗೊತ್ತಾ. ಕಂಡು ದೇವ್ರಿಗೆಲ್ಲ ನೀನು ಬೇಗ ಆಚೆ ಬರಲಿ ಅಂತ ನಾನು ಹರಕೆ ಹೊತ್ತಿದ್ದೆ ಗೊತ್ತಾ. ನೀನು ಹೊರಗೆ ಬಂದ ತಕ್ಷಣ ನನ್ನ ನೋಡಕ್ ಬರ್ತೀಯ ಅಂತ ಬಾಗ್ಲತ್ರ ಕಾಯ್ತಾ ಇದ್ದೆ ಗೊತ್ತಾ. ಆದ್ರೆ ನೀನು ಬರಲೇ ಇಲ್ವಲ್ಲೋ. ಯಾಕೋ ನನ್ನನ್ನು ಅಷ್ಟು ದೂರ ಮಾಡ್ಕೊಂಡ್ಬಿಟ್ಟೆ. ಹೆಂಡತಿ ಬಂದ್ಮೇಲೆ ಈ ತಾಯಿ ನಿನಗೆ ಬೇಡವಾದ್ಲಾ? ಯಾಕವ ಹಿಂಗೆಲ್ಲ ಮಾತಾಡ್ತಿದ್ಯೆ? ನೋಡು, ನಾನು ಜೈಲಲ್ಲಿದ್ದಾಗ ದಿನಾಗ್ಲೂ ನೀನನ್ನು ನೋಡಕ್ ಬರ್ತಿದ್ದಿದ್ದು ನನಗೆ ಗೊತ್ತಿಲ್ವೇ? ಅದು ಅಲ್ಲದೆ ನಾನು ಹಸುಕೊಂಡಿರ್ತೀನಿ ಅಂತ ಮುದ್ದೆ, ಉಪ್ಸಾರು, ಕೋಳಿ ಸಾರೆಲ್ಲ ಮಾಡ್ಕೊಂಡ್ ಬರ್ತಿದ್ದೆ. ಕೋಳಿ ಸಾರೆಲ್ಲ ಮಾಡ್ಕೊಂಡ್ಬಂದು ನಾನು ತಿನ್ನಿಸ್ತಿದ್ದಲ್ಲವ. ಅದನ್ನೆಲ್ಲ ನಾನು ಹೆಂಗವ ಮರಿಲಿ? ನಾನು ನಿನ್ನ ನೋಡಕ್ ಬರ್ಲಿಲ್ಲ ಅಂತ ನನ್ನನ್ನು ಹಂಗಿಸ್ತಿದ್ಯೇನೋ? ನಾನು ಯಾಕವ ನೀನು ಹಂಗಸ್ಲಿ? ಇರೋ ವಿಷಯನ ಅಲ್ವೇ ಹೇಳ್ತಿರೋದು. ನೀನು ಮಾತ್ರ ನನ್ನ ನೋಡಕ್ ಬರ್ತಿದ್ದೆ, ಆದ್ರೆ ಅಣ್ಣ ಮೇಡಮವರು ನನ್ನ ನೋಡಕ್ಕೆ ಬರ್ತಿರ್ಲಿಲ್ಲ. ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಕಣವ. ನಿಂಗೊಬ್ಬಳಿಗೆ ನನ್ನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇರೋದು. ಅದಕ್ಕೆ ಅಲ್ವೇ ನೀನು ಅಷ್ಟೊಂದ್ಸಲ ನಾನು ನೋಡಕ್ ಬಂದಿದ್ದು. ನಿನ್ನ ಮಾತಿನ ಅರ್ಥ ನನಗೆ ಅರ್ಥ ಆಗ್ತಿದೆ ಕಣೋ. ನಿನ್ನ ನೋಡ್ಬೇಕು ಅಂತ ನಾನು ತುಂಬಾ ಸಲ ಅನ್ಕೊಂಡೆ ಕಣೋ. ಆದ್ರೆ ನಿಮ್ಮ ಅಪ್ಪನ ಮಾತು ಮೀರಿ ಅವ್ರನ್ನ ದಾಟಿ ನಾನು ಬರಕ್ಕಾಗುತ್ತಾ ಹೇಳು? ಅವ್ರು ಒಂದ್ಸಲ ಎಲ್ಲಿಗೂ ಹೋಗ್ಬೇಡ ಅಂದ್ಮೇಲೆ ನಾನು ಹೇಗೋ ಬರಕ್ಕಾಗುತ್ತೆ?